ಈ ಕೊರೋನಾ ಅಂದ್ರೆ ಒಂದು ವೈರಲ್ ಕಾಯಿಲೆ. ನಿಮ್ಗೆಲ್ರಿಗೂ ಗೊತ್ತಿದೆ, 3 ಅಲೆಯಲ್ಲಿ ಮನುಕುಲವನ್ನು ಎದುರಿಸಿದಂತ ಈ ಕಾಯಿಲೆಯಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಲಂಗ್ ಇನ್ಫೆಕ್ಷನ್ ಆಗಿ ಸತ್ತೋಗ್ತಾ ಇದ್ರು. ಅದು ಬಿಟ್ರೆ ಬ್ಲಡ್ ಕ್ಲಾಟ್ ನೋಡಿ, ನಮ್ಮ ರಕ್ತ ಯಾವಾಗಲೂ ಹರಿತಾ ಇರ್ತದೆ. ಅದು ಅಲ್ಲಲ್ಲೇ ಕ್ಲಾಟ್ ಅಂದ್ರೆ ಅದನ್ನ ಕ್ಲಾಟ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅದು ಏನಾದ್ರೂ ಆದ್ರೆ ಅದು ಕರಗೋವರೆಗೂ ರಕ್ತ ಹರಿಯಲ್ಲ. ಈ ಕೊರೋನಾ ಕಾಯಿಲೆ ಬಂದ ಆದ್ಮೇಲೆ ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಶುರುವಾಯಿತು. ಸೊ ಅದನ್ನ ಕ್ಲಾಟ್ ಫಾರ್ಮಿಂಗ್ ಮೆಕ್ಯಾನಿಸಮ್ ಅಂತೀವಿ. ಎಲ್ಲೋ ಒಂದ್ ಕಡೆ ರಕ್ತ ಹೆಪ್ಪುಗಟ್ಟಿಗೆಯಲ್ಲಿ ಹೆಚ್ಚು ಕಮ್ಮಿ ಆಯಿತು. ಆದುದರಿಂದ ಕೊರೋನಾ ಆದ್ಮೇಲೆ ಇವತ್ತು ಸಾಕಷ್ಟು ರಿಕವರಿ ಆಗಿರ್ತಾರೆ. ಅದನ್ನೇ ನಾವು ಬಹಳ ಜನಕ್ಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು, ವ್ಯಾಕ್ಸಿನ್ ತಗೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅಥವಾ ಕೋವಿಡ್ ಬಂದವ್ರಿಗೆ ಆಯ್ತು. ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ICMR ರಿಪೋರ್ಟ್ ಬಂದಿದೆ. ICMR ರಿಪೋರ್ಟ್ನಲ್ಲಿ ಸಾಕಷ್ಟು ರಿಸರ್ಚ್ ಆಗಿದೆ. ದಯವಿಟ್ಟು ಜನಗಳು ಹೆದರ್ಕೋಬೇಡಿ. ನಾನೇ 3 ಕೋವಿಶೀಲ್ಡ್ ಇಂಜೆಕ್ಷನ್ ತಗೊಂಡಿದ್ದೀನಿ. ಇಂಜೆಕ್ಷನ್ಗೂ ನಿಮ್ಗೆ ಇವತ್ತು ಆಗ್ತಿರೋಂಥ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ. ಈ ವ್ಯಾಕ್ಸಿನ್ ಅಂದ್ರೆ ಏನು ಅಂದ್ರೆ, ಕಿಲ್ಡ್ ವೈರಸ್ನ ನೀವು ವ್ಯಾಕ್ಸಿನ್ ಮಾಡಿ ಕೊಡೋದು. ನಾವು ರಿಯಲ್ ಕಾಯಿಲೆ ಬಂದಿದ್ದು ಬದುಕಿರೋ ವೈರಸ್ನಿಂದ. ರಿಕವರಿ ಆದ್ರಿ ಅದರ ಪೋಸ್ಟ್ ಸಿಕ್ವೆಲ್ ಅಂತ ಯಾವುದೇ ಒಂದು ಕಾಯಿಲೆ ಬಂದಾಗೆ, ಇವಾಗ ಲಾಂಗ್ ಕೋವಿಡ್ ಅಂತೀವಿ ನಾವು ಪದನ. ಬಹಳ ದಿನ ಇತ್ತು, ನಿಮ್ಗೆ ರಿಕವರಿ ಆದ್ರಿ, ಇವಾಗ ಚೆನ್ನಾಗಿದ್ದೀರಿ. ಆದರೆ ನಿಮ್ಮ ರಕ್ತದಲ್ಲಿ ಕೆಲವು ಬದಲಾವಣೆಗಳು ಆಗಿ ರಕ್ತ ಕ್ಲಾಟ್ ಆಗೋದು ಜಾಸ್ತಿ ಆಗಿದೆ. ಆದ್ದರಿಂದ ಈಚೀಚೆಗೆ ನಾವು ಹೆಚ್ಚು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ಆದರೆ ಅನ್ಫಾರ್ಚುನೇಟ್ಲಿ ತಪ್ಪು ಮಾಹಿತಿಯ ಪ್ರಕಾರ ಈ ವ್ಯಾಕ್ಸಿನ್ ತಗೊಂಡ್ರಿ ಅದರಿಂದ ಹಂಗಾಗೋದಿಲ್ಲ. ವ್ಯಾಕ್ಸಿನ್ ಲಸಿಕೆ ಅಂತೀವಲ್ಲ, ಅದರೊಳಗೆ ಇರೋದು ಕಿಲ್ಡ್ ವೈರಸ್ ಅಥವಾ ಅಟೆನ್ಯೂಯೇಟೆಡ್ ವೈರಸ್. ಅದಕ್ಕೆ ಶಕ್ತಿ ಇರಲ್ಲ. ಅಂಥದನ್ನ ನಿಮ್ಗೆ ಜೀವ ಉಳಿಸ್ಲಿಕ್ಕೆ ಕೊಟ್ಟಿದ್ದೀವಿ. ಸಾಕಷ್ಟು ಸಾವಿರಾರು ಜನಗಳು ಈ ವ್ಯಾಕ್ಸಿನ್ ತಗೊಂಡ್ರಿಂದ ಉಳ್ಕೊಂಡಿದ್ದಾರೆ. ಆದರೆ ಇವತ್ತು ತಪ್ಪು ಮಾಹಿತಿ ಬರ್ತಾ ಇದೆ, ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕೋವಿಡ್ ಸಮಯದಲ್ಲೂ ಕೂಡ ನಿಮಗೆ ಸಾಕಷ್ಟು ಧೈರ್ಯ ಕೊಟ್ಟಂತ ವೈದ್ಯ ನಾನು. ಅದನ್ನ ದಯವಿಟ್ಟು ಇವತ್ತು ತಿಳ್ಕೊಳ್ಳಿ, ವ್ಯಾಕ್ಸಿನ್ಗೂ ನಿಮ್ಮ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ. ಸೊ ಕೋವಿಡ್ ಬಂದು ಉಳ್ಕೊಂಡಿದ್ರೆ ನೀವು ಆಗಿಂದಾಗ್ಗೆ ನಿಮ್ಮ ವೈದ್ಯರ ಬಳಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಅವ್ರಿಗೆ ಡೌಟ್ ಬಂದರೆ ECG ಮಾಡ್ತಾರೆ, ಎಕೋ ಮಾಡ್ತಾರೆ, ಆಂಜಿಯೋ ಮಾಡ್ತಾರೆ, ನಿಮಗೆ ಜೀವ ಉಳಿಸ್ತಾರೆ. ಇದು ವೆರಿ ಸ್ಪಷ್ಟ ಮಾಹಿತಿ.